ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ. ಇವತ್ತು ನಾವು ಪಾಪುಗೆ ಕಿವಿ ಚುಚ್ಚಿಸೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ರೆಡಿ ಆಗಬೇಕು. 4 ಮಂತ್ಸ್ ಕಂಪ್ಲೀಟ್ ಆಗಿ 5 ಮಂತ್ಸಿಗೆ ಬಿದ್ದಿದೆಯಲ್ಲ, ಸೊ ಅದಕ್ಕೆ ಇವಾಗ ಕಿವಿ ಚುಚ್ಚಿದ್ರೆ ಒಳ್ಳೆಯದು. ಅದು ಮಗು ಕಿವಿ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಬಟ್ ಅಷ್ಟು ನೋವಾಗಲ್ಲ ಅಂತ ಅಂತಾರೆ. ಬಟ್ ನೋಡಬೇಕು ಏನು ಅಂತ. ಇವತ್ತು ಕಿವಿ ಚುಚ್ಚೋಕ್ಕೆ ಹೋದಾಗಲೇ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವತ್ತು ಪಾಪುಗೆ ಕಿವಿ ಚುಚ್ಚೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ನಾವು ಹೋಗ್ತಿರೋದು ಭೀಮಾ ಜ್ಯುವೆಲ್ಲರ್ಸ್ಗೆ. ಸೊ ನಾನು ಒಂದಷ್ಟು ಆನ್ಲೈನಲ್ಲಿ ನೋಡಿದೆ ಯಾವುದು ಬೆಸ್ಟ್ ಇದೆ ಮಗುಗೆ ಕಿವಿ ಚುಚ್ಚೋದಕ್ಕೆ ಅಂತ. ಸೊ ಭೀಮಾ ಜ್ಯುವೆಲ್ಲರ್ಸ್ ಒಂದು ಬೆಸ್ಟ್ ಪ್ಲೇಸ್ ಅಂತ ರಿವ್ಯೂಸಲ್ಲಿ ಗೊತ್ತಾಯಿತು. ಸೊ ಎನ್ಕ್ವೈರಿ ಮಾಡಿದ್ವಿ, ಕೇಳಿದ್ವಿ. ಸೊ ಗನ್ ಶಾಟ ಅಥವಾ ಏನೋ ಮ್ಯಾನ್ಯುಯಲ್ ಕಿವಿ ಚುಚ್ತಾರ, ಏನೋ ಯಾವ ರೀತಿ ಮಾಡ್ತಾರೆ ಅಂತ. ಮಗುಗೆ ನಾವು ಮ್ಯಾನ್ಯುಯಲಾಗಿ ಚುಚ್ಚಿಸೋದು ತುಂಬಾ ಒಳ್ಳೆಯದು. ಸೊ ಅದರಿಂದ ನಾವು ಮ್ಯಾನ್ಯುಯಲ್ ಆಪ್ಷನ್ ಇದೆಯಾ ಅಂತ ಕೇಳಿದ್ವಿ. ಸೊ ಮ್ಯಾನ್ಯುಯಲ್ ಆಪ್ಷನ್ ಇದೆ ಅಂತ ಹೇಳಿದ್ರು ಭೀಮಾ ಜ್ಯುವೆಲ್ಲರ್ಸಲ್ಲಿ. ಸೊ ಅದಕ್ಕೆ ನಾವಿವತ್ತು ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಬೇಕು ಪಾಪು ಎಷ್ಟು ಅಳುತ್ತಾ, ಏನು ಯಾವ ರೀತಿ ಮಾಡುತ್ತೆ, ಹಠ ಮಾಡ್ತಾಳ ಅಂತ. ಸೊ ಫಸ್ಟ್ ಟೈಮ್ ಅಲ್ಲ, ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾಳೆ ಪಾಪು ಅಂತ. ನನಗೂ ಫಸ್ಟ್ ಟೈಮ್ ಅಲ್ವಾ, ತುಂಬ ಒಂಥರ ಭಯ ಆಗ್ತದೆ, ಬಟ್ ಸ್ಟಿಲ್ ಎಕ್ಸೈಟ್ ಆಗೂ ಇದ್ದೀನಿ. ಫಸ್ಟ್ ಟೈಮ್ ಯಾವ ರೀತಿ ನಮ್ಮ ಪಾಪುಗೆ ಕಿವಿ ಚುಚ್ಚೋದು ಅಂದರೆ ಇದು ಒಂಥರ ತುಂಬಾ ಖುಷಿ. ಸೊ ನಮ್ಮಪ್ಪ ಅಮ್ಮನೇ ಕಿವಿ ಚುಚ್ಚುತ್ತಾ ಇರೋದು. ಸೊ ನಮ್ಮ ತಂದೆಯವ್ರು ಕರ್ಕೊಂಡು ಹೋಗ್ತಿದ್ದಾರೆ ಇವತ್ತು ಭೀಮಾ ಜ್ಯುವೆಲ್ಲರ್ಸ್ಗೆ. ರಾಜಾಜಿನಗರಲ್ಲಿರೋ ಅಂಥ ಭೀಮಾ ಜ್ಯುವೆಲ್ಲರ್ಸ್ ಇದೆಯಲ್ಲ, ಸೊ ಅಲ್ಲಿ ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾಳೆ ಅನ್ನೋದನ್ನ. ಆದರೆ ನಾನು ಅದೊಂದು ವೀಡಿಯೋನ ಕ್ಲಿಪ್ಪಿಂಗ್ಸ್ನ ಸಿಕ್ಕಿದ್ರೆ, ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾದ್ರೆ ಅಂಥ ಒಂದು ಚಾನ್ಸ್ ಸಿಕ್ಕಿದ್ರೆ, ಸೊ ನಾನು ವೀಡಿಯೋ ಮಾಡಿ ಅದನ್ನು ಕೂಡ ಟ್ರೈ ಮಾಡ್ತೀನಿ ಆ ವಿಡಿಯೋನೂ ಹಾಕೋದಕ್ಕೆ. ಸೊ ನೆಕ್ಸ್ಟ್ ಅಪ್ಡೇಟ್ ಯಾವ ರೀತಿ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಅಲ್ಲಿಗೆ ಹೋಗಿ ಬಂದಿದ್ದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಎಸ್ ಫ್ರೆಂಡ್ಸ್, ಹೋಗಿ ಬಂದ್ವಿ. ಪಾಪುಗೆ ಕಿವಿ ಚುಚ್ಚಿಸಾಯಿತು. ತುಂಬ ಏನು ಅಳ್ಳಿಲ್ಲ ಅವಳು. ಆ್ಯಕ್ಚುಲಿ ತುಂಬ ಶಾರ್ಪ್ ಮಾಡಿದರು ಅವರು, ಗೋಲ್ಡ್ ಸ್ಮಿತ್ ಕೂಡ. ಅವರು ಚೆನ್ನಾಗೇ ಹ್ಯಾಂಡಲ್ ಮಾಡಿದ್ರು ಗೋಲ್ಡ್ ಸ್ಮಿತ್. ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಅಂದರೆ, ಫಸ್ಟು ಪಾಪುಗೆ ಒಂದು ಕ್ರೀಮ್ ಥರ ಕೊಡ್ತಾರೆ, ವೈಟ್ ಕ್ರೀಮ್ ಥರ. ಸೊ ಹಚ್ಚೋದಕ್ಕೆ, ಸೊ ಅದನ್ನು ನಾವೇ ಹಚ್ಚಬೇಕು 2 ಕಿವಿಗೆ. ಆಮೇಲೆ ಹಚ್ಚಾದ್ಮೇಲೆ ಅವರು ಅದನ್ನು ನಾವೇನು ಇಯರಿಂಗ್ ಅವರಿಗೆ ಕೊಟ್ಟಿರ್ತೀವಿ ಅದನ್ನು ಚೆನ್ನಾಗಿ ಶಾರ್ಪ್ ಮಾಡ್ಕೊತಾರೆ. ಶಾರ್ಪ್ ಮಾಡ್ಕೊಂಡಿದ ನಂತರ ಅದಕ್ಕೇನೋ ಒಂದು ಜೆಲ್ ಥರ ಏನೋ ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡಿಕೊಂಡು ಒಂದು ಪೆನ್ ತೊಗೊಂಡು ಫಸ್ಟು ಮಗು ಕಿವಿಗೆ ಅದು ಮಾರ್ಕ್ ಮಾಡ್ಕೊತಾರೆ. ಕರೆಕ್ಟಾಗಿ ಹೋಲ್ ಪಾಯಿಂಟ್ ಕರೆಕ್ಟಾಗಿ ಬರಲಿ ಅಂತ. ಸೊ ಅದನ್ನು ಫಸ್ಟು ಪಾಯಿಂಟ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಮಗು ಸ್ವಲ್ಪ ಅಕಸ್ಮಾತ್ ಅಳ್ತಿದ್ರೆ ಅಥವಾ ಅದಕ್ಕೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ. ಬಿಟ್ಟು ನಂತರ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬ ಡೆಲಿಕೇಟೆಡ್ ಆಗಿರುತ್ತೆ, ತುಂಬ ಸೆನ್ಸಿಟಿವ್ ಆಗಿರುತ್ತೆ ಮಗು ಕಿವಿ. ಆರಾಮ್ಸಾಗಿ ನೀಟಾಗಿ ಚುಚ್ಚಿದ್ರು ಅಲ್ಲಿ. ಪಾಪುಗೆ ಚುಚ್ಚಿದವರು, ಕಿವಿ ಚುಚ್ಚಿದವರು ನಾಗಭೂಷಣ್ ಅಂತ. ಸೊ ಅವ್ರ ಭೀಮಾ ಜ್ಯುವೆಲ್ಲರ್ಸಲ್ಲಿ ಎಲ್ಲರಿಗೂ ಒಂದೊಂದು ಬ್ಯಾಚ್ ಕೊಟ್ಟಿರ್ತಾರೆ. ಸೊ ಆ ಬ್ಯಾಚ್ ಮೇಲೆ ನಾಗಭೂಷಣ್ ಅಂತ ಇತ್ತು. ಸೊ ಅವರು ನಮ್ಮ ಪಾಪುಗೆ ಕಿವಿ ಚುಚ್ಚಿದ್ದು. ಆ್ಯಕ್ಚುಲಿ ಅಲ್ಲಿ
ಕಿವಿ ಚುಚ್ಚಿಸ್ಬೇಕಾದ್ರೆ ಯಾವುದೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಪ್ಲೇಸ್ ಕೂಡ ತುಂಬಾ ಕಂಜೆಸ್ಟೆಡ್ ಆಗಿತ್ತು. ಹಾಗೆ ಅಷ್ಟು ಫ್ರೆಂಡ್ಲಿ ಆಗಿರಲಿಲ್ಲ ಅವರು. ಗೋಲ್ಡ್ ಸ್ಮಿತ್ ಕೂಡ ಸ್ವಲ್ಪ ಸ್ಟ್ರಿಕ್ಟಾಗಿ ಆ ಥರ ಇದ್ದರು. ಸೊ ಅದಕ್ಕೆ ಬೇಡ ಅನ್ನಿಸ್ತು. ಸ್ವಲ್ಪ ಒಂಥರ ಎನ್ವಿರಾನ್ಮೆಂಟ್ ಅಷ್ಟೊಂದು ಇದಾಗಿರಲಿಲ್ಲ, ಫ್ರೆಂಡ್ಲಿ ಥರ ಇರಲಿಲ್ಲ. ಸೊ ಅದಕ್ಕೆ ಓಕೆ ಅಂದ್ಬಿಟ್ಟು, ಜೊತೆಗೆ ಅಲ್ಲಿ ಪ್ಲೇಸ್ ಕೂಡ ಕಂಜೆಸ್ಟೆಡ್ ಆಗಿದ್ದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಜೊತೆಗೆ ನಾನು ಮತ್ತು ನನ್ನ ತಂದೆ ಅಷ್ಟೇ ಹೋಗಿದ್ದು. ಬೇರೆ ಇನ್ನೊಬ್ರು ಯಾರಾದರೂ ಇದ್ದಿದ್ರೆ ಅಟ್ಲೀಸ್ಟ್ ವೀಡಿಯೋ ಮಾಡ್ಬೋದಿತ್ತೇನೋ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಿವಿ ಚುಚ್ಚಿಸೋದನ್ನು. ಹಾಗೆ ಜಸ್ಟ್ ಒಂದೆರಡು ಫೋಟೋಸ್ನ ನಾನು ಹಂಗೆ ತೋರಿಸ್ತಾ ಹೋಗ್ತೀನಿ, ನೋಡಿ. ಮಗಳಿಗೆ ಕಿವಿ ಚುಚ್ಚಿಸೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಶೇರ್ ಮಾಡಿದ್ದೀನಿ. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ನ ನಿಮಗೆ ಇಷ್ಟ ಆಗಿದ್ದರೆ ಈ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.